ಹಲೋ ಅಕ್ಕ, ಊಟ ಆತೇನೆ? ಊಟ ಕೇಳ್ತೀಯಾ? ಇನ್ನು ಸಾರೇ ಮಾಡಿಲ್ಲ ನಾನು. ಅಯ್ಯೋ, ಇನ್ನೂ ಸಾರೇ ಮಾಡಿಲ್ವಾ? ಅಯ್ಯೋ ನಿನ್ನ, ಒಂದ್ ನಿಮಿಷ ಇರು ಹಂಗಾದ್ರೆ. ನಮ್ಮಮ್ಮ ಮಹಾಭಾರತದಲ್ಲಿರೋ ಕರ್ಣ ಥರ ಯಾರು ಏನೇ ಕೇಳಿದ್ರು ಇಲ್ಲ ಅಂತ ಅನ್ನಲ್ಲ, ಕೊಟ್ಬಿಡ್ತಾರೆ. ಈ ನನ್ನ ಚಿಕನ್ ಸಾರು ಕೊಡಂಗೆ ಕಾಣ್ತಾ ಇದೆ. ನಾನು ಅದಕ್ಕೆ ಫಸ್ಟು ನನ್ನ ಪಾಲಿನ ಊಟ ಮಾಡ್ಕೊಂಡ್ಬಿಡ್ತೀನಪ್ಪ. ಇಲ್ಲ ಅಂದರೆ ಚಿಕನ್ ಸಾರು ಕೊಟ್ಬಿಟ್ಟೆ ಈಗ ನೀನು ತಿಳಿ ಸಾರು ಮಾಡ್ಕೊಡ್ತೀನಿ ಅಂತ ಅಂತಾರೆ. ಯಪ್ಪ, ಹೊಟ್ಟೆ ತುಂಬಿತು. ಈಗ ಇವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಅದಿ, ಏನು ಮಮ್ಮ? ನೋಡದಿ, ಪೂರಿ ಮಾಡ್ತಾ ಇದ್ದೀನಿ, ಹಿಟ್ಟು ಕಲಿಸ್ಬೇಕು. ನಿಂಗೆ ಎಷ್ಟು ಪೂರಿ ಬೇಕು ಅಂತ ಈಗಲೇ ಹೇಳ್ಬಿಡು. ಪೂರಿನಾ? ಆದರೆ ಪೂರಿ ಜೊತೆ? ಪೂರಿ ಜೊತೆ ಚಿಕನ್ ಸಾರು. ಚಿಕನ್ ಸಾರು ದೊಡ್ಡಮ್ಮಂಗೆ ಕೊಡ್ತೀನಂದ್ರಿ ತಾನೇ? ನನ್ನ ಹತ್ರನೇ ನೆನ್ನೆ ಚಿಕನ್ ಸಾರು ಇಟ್ಕೊಂಡಿದ್ದೀನಿ ಸ್ವಲ್ಪ, ಅದನ್ನ ಹೆಂಗೆ ಕೊಡೋಕ್ಕಾಗತ್ತೆ? ಅವಳಿಗೆ ಬೇಗ ಒಂದು ಗೊಜ್ಜು ಮಾಡೋದನ್ನ ಹೆಂಗೆ ಅಂತ ಹೇಳ್ಕೊಟ್ಟೆ ಅಷ್ಟೇನೆ. ಏ, ನಿನಗೇನಾಯ್ತು? ಪೂರಿ ಮಾಡ್ತೀನಿ ಅಂತ ಮೊದಲೇ ಹೇಳ್ಬೇಕಿತ್ತು ತಾನೇ? ಮೊದ್ಲೇ ಹೇಳಿದ್ರೆ ಏನ್ ಮಾಡ್ತಿದ್ದೆ? ಹೋಗಿ ಇವಳಿಗೇನಾಯ್ತು? ಪೂರಿ ಅಂದ್ರೆ ಕುಣಿತಾ ಇದ್ಲು, ಇವತ್ತು ಪೂರಿ ಅಂದ್ರೆ ಅಳ್ತಾ ಹೋಗ್ತಾ ಇದ್ದಾಳೆ.